ಜೀವನದೊಳಗ ಭಗವಂತ ಕಷ್ಟ ಕೊಡ್ತಾನೋ ಪ್ರತಿಯೊಬ್ಬರಿಗೂ ಒಂದು ತೊಂದರೆ ಇರ್ತದ. ಹೌದಪ್ಪ, ಆ ತೊಂದರೆ ನಾವು ನೆಗೆಸ್ಕೋಬೇಕಾಗಿತ್ತಂದ್ರ ಅದಕ್ಕೆ ಮಠ ಮಂದಿರ ಮಸೀದಿಗಳು ಯಾಕೆ ಮಾಡ್ಯಾವ ಅಂತ ಕೇಳಿದ್ರ, ಯಾಕಪ್ಪ ಭಗವಂತ ಜೀವನದೊಳಗೆ ಎಲ್ಲರಿಗೂ ಒಂದೊಂದು ತೊಂದರೆ ಕೊಟ್ಟಾನ. ಹೌದೌದು, ಎಲ್ಲರಿಗೂ ಒಂದೊಂದು ದುಃಖ ಹೌದು ಕೊಟ್ಟಿರ್ತಾನ. ಹೌದು, ಯಾರಿಗೆ ಮನೆ ಪ್ರಪಂಚದ ಸಲುವಾಗಿ ದುಃಖ ಕೊಟ್ಟಿರ್ತಾನ, ಪ್ರಪಂಚದೊಳಗೆ ಹೇರಾಗ್ತಿರ್ತಾವ. ಹೌದೌದು, ಇದೇ ತರವಾಗಿ ನಾನು ಊರಾಗ ಒಂದು ಮನಿತಾನ ಅಂತ ಮನಿತಾನಪ್ಪ. ಆ ಮನಿತಾನದೊಳಗೆ ಸರೂಬಾಯಿ ಅನ್ನುವಂತ ಹೆಣ್ಮಗಳಿಗೆ ದೇವರ ಹಿಪ್ಪರಿಗೆ ಬಲ್ಲಿ ಒಂದು ಊರು ಬರ್ತದ. ಏನೋ ದೇವರ ಹಿಪ್ಪರಿಗೆ ಬಲ್ಲಿ ಜಾಲವಾದಿ ಅಂತ ಒಂದು ಊರು ಬರ್ತದ. ಹೌದು, ಆ ಜಾಲವಾದಿ ಊರಿಗೆ ಆ ಸರೂಬಾಯಿಗೆ ಮದ್ವಿ ಮಾಡಿಕೊಟ್ರು. ಹೌದಪ್ಪ, ಅವ್ರ ಹಿಂದ ಒಂದು ಸ್ವಲ್ಪ ಹೋದೆವಂದ್ರ ಆ ಸರೂಬಾಯಿ ತಾಯಿ ರಂಗುಬಾಯಿ ಅಕ್ಕಿಗೆ ಇಬ್ಬರು ಗಂಡಸು ಮಕ್ಕಳು ಸಣ್ಣವ್ರು ಇರ್ಲಕ್ಕಾಗಿ ತೀರ್ಕೊಂಡ್ರು. ಹೌದು, ಗಂಡು ಮಕ್ಕಳು ತೀರ್ಕೊಂಡಿದ್ದ ಒಂದೇ ಹೆಣ್ಮಗಳು ಸರೂಬಾಯಿ ಅಕ್ಕಿಗೆ ಜೋಪಾನ ಮಾಡಿ ದೊಡ್ಡಕ್ಕಿ ಮಾಡಿ ಲಗ್ನ ಮಾಡಿಕೊಟ್ರು. ಮಗಳು ಗಂಡನ ಮನೆಗೆ ನಡ್ಲಿಕ್ಕೆ ಹೋದಳು. ಇದೇ ಜಾಲವಾದಿ ಊರು. ಹೌದಿಪ್ಪ, ಇದೇ ಜಾಲವಾದಿಗೆ ನಡ್ಲಿಕ್ಕೆ ಹೋದಳು. ನಡೆದು ಗಂಡನ ಮನೆಯೊಳಗೆ ನಡೆದು ಹೊಳ್ಳಿ 6 ತಿಂಗಳು ಬಿಟ್ಟು ಮನೆಗೆ ಬಂದಳು. ಹೌದಿಪ್ಪ, ಹೌದು, ಮನೆಗೆ ಬರ್ಬೇಕಾದ್ರೆ ಗಂಡನ ಮನೆಯೊಳಗೆ ಸ್ವಲ್ಪ
ಏನರೇ ತಕರಾರಾಗಿದೆ. ಅಸ್ತವ್ಯಸ್ತ ಆಗಿರ್ತಾವ. ಗಂಡನ ಮನೆಯೊಳಗೆ ಏನೋ ಅವ್ರಿಗೆ ಬಾಯಿ ಆಗಿ ಹೆಣ್ಣು ಮಗಳು ತವ್ರ ಮನಿ ಇದೇ ನಾಲ್ಕು ಬಂದ್ರು. ಗೊಳಸಾರ ಮಗ್ಗಲಕ್ ನಾದ ಅದಲ್ಲ, ಎಲ್ಲರಿಗೂ ಗೊತ್ತದ. ಹೌದಿಪ್ಪ, ನಾಲ್ಕು ಬಂದ್ರು. ಬರುವಾಗ ಖಾಲಿ ಬರ್ಲಿಲ್ಲ, 6 ತಿಂಗಳು ಗರ್ಭವತಿದ್ದು. ಹೌದದು ಹೆಣ್ಣು ಮಗಳು. ಹೌದಿಪ್ಪ. ಆದ್ರೆ ಗಂಡನ ಮನೆಗೆ ತವ್ರ ಮನೆಗೆ ಬಂದಳು. ಈಕೆ ತವ್ರ ಮನೆಯಿಂದ ಹೊಳಿ ಗಂಡನ ಮನೆಗೆ ಹೋಗ್ಲಿಲ್ಲ. ಈಕೆ ಬಂದಿಲ್ಲ ಅಂತ ತಿಳ್ಕೊಂಡು ಗಂಡನ ಮನೆಯವರು ಈಕೆಗೆ ಕರಿಲಿಕ್ಕೆ ಬರ್ಲಿಲ್ಲ. ಹೌದು 9 ತಿಂಗಳು 9 ದಿವಸ ಮುಗಿದಪ್ಪ. ಹೊಟ್ಟಿ ಬ್ಯಾನಿ ಚಾಲು. ಹೌದು. ಎಲ್ಲಾರು ಕೂಡಿ ಹಿರಿಯರ ಓಣಿಯನ್ನು ಎಲ್ಲಾ ಹೆಣ್ಮಕ್ಳು ಕೂಡಿ ಹೆರಿಗೆ ಮಾಡಿಕೊಂಡ್ರು. ಭಗವಂತನ ಆಶೀರ್ವಾದನ್ನ ಗಂಡು ಕೂಸು ಹುಟ್ಟು ಬತ್ತು. ಏನೋ ಬಾಳೆಕಾಲದೊಳಗೆ ಏನಾಯ್ತು ಏನೋ ಗೊತ್ತಿಲ್ಲ. ಮುಂದೆ ಒಂದು 15 ದಿವಸದೊಳಗೆ ಹೆಣ್ಮಗಳಿಗೆ BP ಲೋ ಆಗುತ್ತೆ. BP ಲೋ ಆಗತ್ತ. 15-20 ದಿವಸ ಎಲ್ಲಾ ಕಡೆ ದವಾಖಾನೆಗೆ ತಗೊಂಡು ಆ ರಕ್ತ ಗಣ್ಣಿ ಕೂಸಿಗೆ ಹೊತ್ಕೊಂಡು ಬಾಣತಿ ಹೆಣ್ಮಗಳಿಗೆ ತಗೊಂಡು ತಿರುಗಾಡ್ದ. ಯಾರು ತನ್ನ ತಾಯಿ ಎಲ್ಲಾ ಕಡೆ ತಿರುಗಾಡ್ದ, ಖರೆ ಕಡಿಮೆ ಆಗಲಿಲ್ಲ. ಒಂದು ದಿವಸ ಹೆಣ್ಣುಮಗಳು ಏನಂತಾಳ, ಸರುಬಾಯಿ ಏನಂತಾರಿಪ್ಪ ಹೆಣ್ಮಗಳು? ತನ್ನ ಜೀವದ ಮ್ಯಾಲ ತನಗ ಭರವಸೆ ಇಲ್ದಂಗ ಆಗಿ ತನ್ನ ತಾಯಿಗೆ ಕರೆದು ತಾಯಿ ಕೈ ಇಟ್ಟು ಹೇಳ್ತಾಳೆವ, ಏನಂತ ಹೇಳಿಪ್ಪ ಮಾತ? ಬಹುಶಃ ನಾ ಉಳಿಯಾದ ಪರಿಸ್ಥಿತಿ ಒಳಗಿಲ್ಲ, ಏನಿಲ್ಲ. ಬಹುಶಃ ನನ್ನ ಪ್ರಾಣ ಹೋಗುದು ಕಾಣ್ತದ. ಹೌದಿಪ್ಪ, ನನಗೆ ಲಕ್ಷಣ ಕಾಣ್ಲಕತ್ತದ. ಈ ಕೂಶೇನ ಐತಲ್ಲವಾ, ಇದು ನೀನು ಉಡಿಯಾಗ ನೀಡ್ತೀನಿ. ಈ ಕೂಶಿಗೆ ತಾಯಿ ಮತ್ತು ತಂದಿ ನೀನೇ ಆಗಿ ಸಲು ಅಂತೇಳಿ ತಾಯಿ ಕೈ ಹಿಡಿದು ಆ ಮಗಳು ಒಂದು ಸೌನಳು ಹೊತ್ನ್ಯಾಗ ತಾಯಿ ಅಂತಾಳ, ಮಗಳೇ ಏನಂತಾಡ್ರಿಪ್ಪ ತಾಯಿ ಮಾತ? ಮೊದಲ ನಿಮ್ಮ ಅಪ್ಪನ ಕಳ್ಕೊಂಡೆ. ಹೌದು. ಆ ನಂತರ 2 ಮಕ್ಕಳಿಗೆ ಕಳ್ಕೊಂಡ. ಆ ಎಲ್ಲ ದುಃಖ ಮರೆತು ನಿನ್ನ ಮಾರಿ ನೋಡಿ ಸಂತೋಷದಿಂದ ಕಾಲ ಕಳಿತಿದ್ದ, ನಿನಗ್ ಮದುವೆ ಮಾಡಿಕೊಟ್ಟ. ಏನೋ ಮಗಳಿಗೆ ಚಲೋ ಐತಂತ ತಿಳ್ಕೊಂಡ ನಿನ್ನ ಗಂಟನ ಮನೆಯವ್ರು ನಿನ್ನ ಕರಿಲಿಕ್ಕೆ ಬರ್ಲಿಲ್ಲ. ಏನಾರೇ ಆಗಲಿ ಮಗಳ ಜೋಡಿ ಜೀವನ ಮಾಡ್ಬೇಕು ಮಗಳಿಗೆ ತಗೊಂಡಂತೇಳಿ ಗಟ್ಟಿ ಧೈರ್ಯ ಮಾಡಿದ್ದ. ಒಂದು ಗಂಡು ಕೂಸು ಜನ್ಮ ಕೊಟ್ಟಿದ್ದಿ. ಆದ್ರೆ ಗಂಡು ಕೂಸಿಗೆ ಬಿಟ್ಟು ನೀವು ಹೊಟ್ಟಿಯಲ್ಲ ಇವ. ಹೌದಿಪ್ಪ. ಭಗವಂತ ಎಲ್ಲರಿಗೂ ಕೊಡುವ ಕಷ್ಟ ನನಗೆ ಕೊಡ್ತಾನೆ. ಯಾಕೆ ಕೊಟ್ಟ ಭಗವಂತ ಎಲ್ಲರಿಗೂ ಕೊಡುವಂತ ಕಷ್ಟ ನನಗೆ ಕೊಡ್ತಾನೆ. ಯಾವ ಜನ್ಮದೊಳಗೆ ಏನ್ ಪಾಪ ಮಾಡಿದೆ ಅಂತ ಹೇಳಿ ಮಗಳಿಗೆ ಈ ತೊಡಿ ಮ್ಯಾಲ ತಗೊಂಡು ಮೊಳಕಲ್ ಮ್ಯಾಲ ತಗೊಂಡು ಒಂದ್ ಸೌಂಡ್ ಗೋಳ್ಯಾಡಿ ಅಳ್ತಾಳ್ರಿ. ದುಃಖ ಮಾಡಿ ಅಳಕತ್ತ ತಾಯಿ ಮಾಡಿ ಅಳುವತ್ನ್ಯಾಗ ತಾಯಿ ಕೈಯಾಗ ಕೈ ಇಟ್ಟು ಕೂಸು ರಕ್ತ ಗಣ್ಣಿ ಕೂಸು ತನ್ನ ತಾಯಿ ಉಡಿಯೊಳಗೆ ಹಾಕಿ ಪ್ರಾಣ ಬಿಟ್ಟು. ಹೌದಪ್ಪ. ಆ ಖುಷಿಗೆ ತಗೊಂಡು ಆ ತಾಯಿ ಒಂದೇ ಸೋನ ವಯಸ್ಸಾಗಿರುವಂತ ಮುದುಕಿ ಅಂತಾಳ, ಭಗವಂತ ಯಾವ ಜನ್ಮದೊಳಗೆ ಏನು ಪಾಪ ಮಾಡಿನಪ್ಪ ನಾ? ಹೌದಿಪ್ಪ. ಯಾವ ಜನ್ಮದೊಳಗೆ ಏನು ಪಾಪ ಮಾಡಿ? ಹೌದು. ಅಲ್ಲ, ಯಾವ ಹೆಣ್ಣಿಗೆ ಕೊಡ್ಲಾರ್ದಂತ ಕಷ್ಟ ನನಗೆ ಕೊಡ್ತಿ ಯಾಕಪ್ಪ? ಯಾಕೆ ಕೊಟ್ಟಿ ಭಗವಂತ? ಎಲ್ಲಿ ತಿರುಗಾಡಿದ್ರು ನನಗೆ ಭೂಮಿ ಜಾಗ ಕೊಡಲ್ಲ. ಹೌದೌದು. ಒಂದು ಮಠ ಉಳಿಲಿಲ್ಲ, ಒಂದು ದವಾಖಾನೆ ಉಳಿಲಿಲ್ಲ, ವೈದ್ಯರು ಉಳಿಲಿಲ್ಲ, ಶಾಣ್ಯರು ಉಳಿಲಿಲ್ಲ. ಯಾಕಪ್ಪ ನನಗೆ ಇಷ್ಟೊಂದು ಕಾಡ್ತೀಯ? ಹೌದಿಪ್ಪ. ಅಪ್ಪ ಗಂಡ ಕಳ್ಕೊಂಡ. ಹೌದು. 2 ಮುದ್ದಿನಂತ ಗಂಡಸು ಮಕ್ಕಳಿಗೆ ಕಳ್ಕೊಂಡ, ಮಗಳಿಗೂ ಕಳ್ಕೊಂಡ. ಆಗ ನನ್ನ ಮಗಳು ಈ ಕೂಸು ನನ್ನ ಉಡಿಯಾಗ ಹಾಕಿ ಹೋಗ್ಯಾಳ. ಕೂಸು ನಾಲಿಗೆ ಬಾಯಿ ಒಳಗೆ ಹಾಕ್ತಾವ. ಹೌದು. ಹುಟ್ಟಿದ ಕೂಸಿಗೆ ತಾಯಿ ಹಾಲು ಬೇಕಲ್ರಿ? ಹೌದು. ತಾಯಿ ಹಾಲು ಬೇಕಲ್ಪ. ಎಷ್ಟಂತ ಸಕ್ಕರೆ ನೀರು ಹಾಕ್ತಾರೆ ಸಣ್ಣ ಕೂಸಿಗೆ? ಹೌದೌದು. ಆ ಕಾಡಿ ತಿರುಗಾಡೋದ್ರೊಳಗ ಮಗ್ಗಲ ಮನೆಯವ್ರು ಹೇಳ್ತಾರ, ಏನತ್ತ ಯವ ಇಷ್ಟ್ಯಾಕ ನೊಂದು ಅಳ್ತಿ? ಇಲ್ಲೇ ಪಕ್ಕದೊಳಗ 4 ಕಿಲೋಮೀಟರ್ದೊಳಗ ನಡೆದಾಡುವ ದೇವರ ತ್ರಿಕಾಲ ಜ್ಞಾನಿ ತ್ರಿಮೂರ್ತಿ ಅಪ್ಪ ಅವ್ರ. ಹೌದಿಪ್ಪ. ನಮ್ಮ ನಾಡಿನೊಳಗ ನಮ್ಮ ಭಾಗದೊಳಗ ಪರಮಾತ್ಮ 2ನೇ ಪರಮಾತ್ಮ ಅಂತ ಕರೀತಾರ. ಗೊಳಸಾಕ್ ಹೋಗ್ಬಾರ್ದ ಅಂತ ಕೇಳ್ತಾರೆ. ಹೌದಿಪ್ಪ. ಅವಾಗ ಇದು ಖರೆ ಅಂತ ತಿಳ್ಕೊಂಡು, ಯಾಕಂದ್ರ ನೊಂದಿರುವಂತ ಮನುಷ್ಯಗೆ ಯಾರು ದಾರಿ ತೋರಿಸಿರು ಆ ಮನುಷ್ಯ ನಂಬಿ ಬಿಡ್ತದೆ. ಯಾಕ ಯಾವ್ದಾರ ಒಂದು ಕಲ್ಲ ಬಡದಾತ ತಿಳ್ಕೊಂಡು ಆ ರಕ್ತ ಗಂಡಿ ಖುಷಿಗೆ ಅರ್ಬಿ ಒಳಗೆ ಸುತ್ತಕೊಂಡು ಓಡಿ ಎಲ್ಲಿಗೆ ಬಂದಾಳ ಆ ಮದಿಕೆ ಅಂತ ಕೇಳಿದ್ರೆ ಗೊಳಸಾರ ಮಠಕ್ಕೆ. ಹೌದು. ಗೊಳಸಾರ ಮಠಕ್ಕೆ ಬಂದವ ತಾಯಿ. ಗೊಳಸಾರ ಮಠಕ್ಕೆ ಬಂದವು. ಹೌದು. ಜನ ಎಲ್ಲ ಪಾಳಿ ಹಚ್ಚಿ ನಿಂತಿತ್ತು. ಊರಾನ್ ಮಠಕ್ಕಲ್ಲೇ ಹೊರಗಿನ ಮಠ. ಹೌದೌದು. ಊರ್ ಹೊರಗಿನ ಮಠ ಅದಲ್ಲ, ಅವೆಲ್ಲ ಗೊಳಸಾರ ಅಪ್ಪನ ಭಕ್ತರೇ ಇದ್ದೀರಿ. ಗೊಳಸಾರ ಪರಂಪರೆನೇ ಇದು ಎಲ್ಲ ಅದ. ಈ ಮಠ ಸಹಿತ ಗೊಳಸಾರ ಪರಂಪರೆ ಅದ. ಹೌದೌದು. ಎಲ್ಲ ಜನ ಎಲ್ಲ ಸಾರ ಪಾಳಿ ಹಚ್ಕೊಂಡು ನಿಂತಿರು. ಹೆಣ್ಮಗಳು ಓಡಿ ಬಂದ್ರು. ಏನ್ ತ್ರಿಮೂರ್ತಿ ಅಪ್ಪವ್ರು ಕೂತಿದ್ರು. ಜನ ಎಲ್ಲ ದರ್ಶನ ಮಾಡಕತ್ತಿರು. ತ್ರಿಮೂರ್ತಿ ಅಪ್ಪವ್ರಿಗೆ ನೋಡಿದ ಕೂಡಲೇ ಪಾಪ ಹೆಣ್ಮಗಳಿಗೆ ಎಲ್ಲಿದ್ದು ದುಃಖ ಬರ್ತೋ ಗೊತ್ತಿಲ್ಲ. ಹೌದೌದು. ಬಹಳ ದುಃಖ ಬರ್ತಿಪ್ಪ. ಹೆಣ್ಣಿನ ಕಳ್ಳ ಬಹಳ ಮಿದು ಇರ್ತದೆ. ಹೌದು. ತಂದು ರಕ್ತ ಗಣ್ಣಿ ಖುಷಿಗೆ ಪಕ್ಕದೊಳಗಿಟ್ಟು ತ್ರಿಮೂರ್ತಿ ಅಪ್ಪವ್ರ ಪಾದ ಹಿಡಿದು ಗಳ ಅಳ್ತಾಳ ಹೆಣ್ಮಗಳು. ಯಾಕಪ್ಪ? ಜೀವನದೊಳಗ ನೊಂದು ಬೆಂದು ಸುಟ್ಟು ಸುಣ್ಣಾಗಿದಳು ತಾಯಿ. ಹೌದಪ್ಪ. ಹೌದು. ಯಪ್ಪ, ಯಾವ ಜನ್ಮ
ಪಾಪ ಮಾಡೀನಿ? ಹೌದು ಭಗವಂತ ನನಗೆ ಯಾಕೆ ಇಷ್ಟು ಕಷ್ಟಗಳನ್ನು ಕೊಡ್ತಾನ? ಹೌದು ಗಂಡನ ಕಳ್ಕೊಂಡು ಚಿಂತಿಲ್ಲ, ಹಾ ಮಕ್ಕಳು ಕಳ್ಕೊಂಡು ಚಿಂತಿಲ್ಲ. ಮಗಳ ಮುಖ ನೋಡಿರಿ ಇರ್ಬೇಕಂತಿದ್ದ ದೇವರ ಮಗಳನ್ನ ಕಸ್ಕೊಂಡು ಹೋದ. ಆಗ ಮಗಳು ಕಸ್ಕೊಂಡಿ ಆ ಮಗಳ ಈ ಏನು ಕೂಸ ಐತಿಲ್ಲ, ಈ ಕೂಸಿಗೆ ನಾನು ಉಡಿ ಹಾಕ್ಯಾಳಪ್ಪ, ನನಗೆ ಜೀವನ ಮೇಲೆ ಆಶೆ ಇಲ್ಲ, ನಾ ಬದುಕಬೇಕಂತ ನಿನ್ನ ಮಠಕ್ಕೆ ಬಂದಿಲ್ಲ. ಹೌದು ಹೌದಪ್ಪ, ನಾ ಬದುಕಬಾರ್ದು. ಈ ನನ್ನ ಪಾಪಿ ಜೀವ ಎಷ್ಟಂತ ದುಃಖ ಪಡಬೇಕು, ಎಷ್ಟಂತ ಕಷ್ಟ ಕಳಿಬೇಕು, ನಾ ಬದುಕಬಾರ್ದು ಭೂಮಿ ಮೇಲೆಪ್ಪ. ನಾನು ಸಹಿಬೇಕು, ನಾ ಒಬ್ಬಕ್ಕಿನ ಸಹಿಬಾರ್ದು, ನನ್ನ ಜೋಡಿ ಕೂಸನ್ನು ಸಹಿಬೇಕಂತ ಹೇಳ್ತಾನೆ. ಹೌದು ಹೌದು ಹೌದು. ಅವಾಗ ತ್ರಿಕಾಲ ಜ್ಞಾನಿಯಾಗಿರುವಂತ ತ್ರಿಮೂರ್ತಿ ಅಪ್ಪ ಅವ್ರು ತಾವೆಲ್ಲ ನೋಡಿರಿ, ನಾವು ನೋಡಿದೇವೆ ಅವರಿಗೆ. ಹೌದು ಅವ್ರ ಮುಖದೊಳಗೆ ಅಷ್ಟೊಂದು ದೈವ ಕಳೆ ಇತ್ತು. ಹೌದು ಆ ಖುಷಿಗೆ ರಕ್ತಗಣ್ಣಿ ಖುಷಿಗ್ರಿ 15 ದಿವಸದ ಖುಷಿಗೆ ಎತ್ತಿ ತೊಡಿ ಮೇಲೆ ತಗೊಂಡು ಆ ಖುಷಿಗೆ ಮೈ ಮೇಲೆ ಕೈ ಆಡಿಸಿ ಏನ್ ಹೇಳ್ತಾರಪ್ಪ? ಬಂದಿಟ್ಟು ಪ್ರಸಾದ ಹಚ್ಚಿ ಅಜ್ಜಿ ಕರೆದು ಹೇಳ್ತಾನ, ಏನಂತ? ಯವ್ವ ಈ ಕೂಸ ಬದುಕ್ತದ. ಹೌದು, ಖುಷಿಗೆ ಏನಾಗುದಿಲ್ಲ, ಇದಕ್ಕೆಲ್ಲ ಪ್ರಭು ಕಾಯ್ತಾನ ಅಂತ ಹೇಳ್ತಾರ. ಹೌದೌದು, ಏನು ಪ್ರಭು ಕಾಯ್ತಾನ? ಪ್ರಭು ಕಾಯ್ತಾನ. ಪ್ರಭು ಅಂದ್ರೆ ಯಾರಿಪ್ಪ? ಶಿವರಾಯ ಕಾಯ್ತಾನ ಅಂತ ಹೇಳ. ಹೌದು ಹೌದು. ಗುಳಸಾರ ಪರಂಪರೆ ಈಗ ಇನ್ನೂ ಅದು. ಹೌದೌದು, ಬಹಳ ದಿನ ಕತಿ ಹೇಳಕತ್ತಿಲ್ಲ ನಾ ನಿಮಗ. ಹಾ ಇಲ್ಲೆಲ್ಲ ನಾ ಏನಾರ ಸುಳ್ಳು ಹೇಳಿದ್ರೆ ಎಲ್ಲ ಗುಳಸಾರದವ್ರು ಯಾರಿಲ್ಲಿ. ಹೌದೌದು, ಎಲ್ಲ ಗುಳಸಾರದವ್ರು ಹಾರಿಲ್ಲಿ. ನಾವ್ ಏನ್ರ ಸುಳ್ಳು ಹೇಳಿ ಸುಮ್ನೆ ವರ್ಣನ ಮಾಡಿದ್ರಲ್ಲ, ಹೌದು, ತಂದು ಆ ಖುಷಿಗೆ ಪ್ರಸಾದ ಹಚ್ಚಿ ತಾಯಿಗೆ ಹೇಳ್ತಾರೆ, ಇದನ್ನ ಕೂಸ ಈ ಖುಷಿಗೆ ತಗೊಂಡ್ ಮನೆಗೆ ಹೋಗು, ಹೌದು ಕೂಸು ಬದುಕ್ತದ ಅಂತ ಹೇಳಿ. ಆ ಕೂಸಿ ಹ್ಯಾಂಗ ಹ್ಯಾಂಗ ಸಾರಾಂಶ ಬರ್ತದ ಹಂಗ ಹೇಳೋಣ ಅಂತ ಮುಂದ ಮಾತಿನೊಳಗೆ ಹೇಳಿದ್ರೆ ಪದದ ಲಯ ಕೆಡ್ತದ. ಆ ಖುಷಿ ಹ್ಯಾಂಗ ಹತ್ತತ್ತು ಆ ಖುಷಿ ಧ್ವನಿ ಸಣ್ಣ ಆಗ್ತದ ಅಂತಕ್ಕಂಥ ಅನ್ನುವಂಥದ್ದು. ಹೌದು. ಏ ಹೊಟ್ಟಿ ಹಸ್ತು ಕೂಸ ತಾಯಿ ಹಾಲ ಬೇಡಿ ಹತ್ತತ್ತು ಧ್ವನಿ ಸಣ್ಣ ಯಾದರಿ, ಹತ್ತತ್ತು ಧ್ವನಿ ಸಣ್ಣ ಯಾದರಿ. ಹೇಳ್ಯಾರರಿ
ತ್ರಿಮೂರ್ತಿ ಅಪ್ಪವರು ಆ ಕೂಶಿಗೆ ಪ್ರಸಾದ ಹಚ್ಚಿ, ಹೌದು, ಆ ಅಜ್ಜಿ ಕೈಯಾಗ ಪ್ರಸಾದ ಕೊಟ್ಟು ಹೇಳ್ತಾರೆವ, ಏನತ್ತ? ಕೂಸ ಅಳಂಗಿಲ್ಲ, ಏನೋ ಕೂಸ ಆಗಂಗಿಲ್ಲ. ಮನಿಗೆ ಒಯ್ದು ಮನಗಸು. ಹೌದು. ಒಂದು ವೇಳೆ ಅಷ್ಟೋ ಮೀರಿ ಕೂಸ ಎದ್ದ ರಾತ್ರಿ ಅಳ್ಳಕತ್ತಂದ್ರ ಹೌದು, ನೀ ಏನು ಮಾಡಬೇಡ, ಏನೋ ಮಾಡಬೇಡ. ನೀ ಏನೂ ಮಾಡಬೇಡ, ನಿನ್ನ ಎದಿಗೆ ಹಚ್ಚಿ ಹಾಲು ಕುಡಿಸು ಒಂದು. ಅಲ್ಲ 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 ಅಲ್ಲ. ನೀನ್ ಎದಿಗೆ ಹಚ್ಚಿ ಹಾಲು ಕುಡಿಸು. ಹೌದು ಹೌದಿಪ್ಪ. ಅವಾಗ ನೊಂದು ಬೆಂದು ಸೋತಿರುವಂತ ಮುದುಕಿ ಒಂದ್ ಮಾತು ಹೇಳ್ತಾರೆ. ಏನ್ ಹೇಳಿರಪ್ಪ ಅಜ್ಜಿ ಮಾತ? ಯಪ್ಪ, ಆ ಪರಮಾತ್ಮನೇ ನನ್ನ ಕಾಡ್ತಾನಂತ ಹಿಂಗ ನಾ ತಿಳ್ಕೊಂಡಿಲ್ಲ ಭಗವಂತ. ಆದ್ರೆ ನೀವು ನನಗ್ ಪರೀಕ್ಷೆ ಮಾಡ್ತೀರಿ ಏನಂತ ಕೇಳ್ತಾರೆ. ಹೌದು ಹೌದಿಪ್ಪ. ಯಪ್ಪ, ಹಾ, ಗಂಡನ ಕಳ್ಕೊಂಡೆ, ಮಕ್ಕಳನ್ನ ಕಳ್ಕೊಂಡೆ, ಮಗಳ ಕಳ್ಕೊಂಡೆ, ಪ್ರಪಂಚದೊಳಗು ನೊಂದು ಬೆದ್ದು ಸೋತು ಹೋಗಿದ್ದ, ಸುಟ್ಟು ಸುಣ್ಣಾಗಿ ಹೋಗಿರುವಂತ 50-60 ವರ್ಷ ಮೀರಿರುವಂತ ನನ್ನ ಶರೀರದೊಳಗ ಹೌದೌದು, ಎದು ತೊಗಲು ಬಿಟ್ರೆ ಹಾಲು ಎಲ್ಲಿದು ಬರ್ಬೇಕ್ರಿಪ್ಪ ಅಂತ. ಹೌದೌದು, ಹಣ ಶರೀರ, ನನ್ನ ಹಣ್ಣ ಶರೀರ. ಹೌದಿಪ್ಪ. ಅವಾಗ ಅಪ್ಪ ಅವರು, ಇದು ಎಲ್ಲ ಗುರುವಿನ ಕೃಪೆ ಇರ್ತದ, ನೀ ಹೇಳ್ದಂಗ ಮಾಡ ಅಂತೇಳಿ ಹ್ಯಾಂಗ ಹೌದು, ಆ ತಾಯಿ ಹೇಳ ಹತ್ತು ಬಿಡ್ತಾರ. ಹ್ಯಾಂಗ ಸಿಟ್ಟಿಗೆ ತಾಯಿ ಅಪ್ಪ ಅವ್ರಿಗೆ ಕೇಳ್ತಾಳ. ಹ್ಯಾಂಗ ಕೇಳ್ತಾಳ? ಏ ಸಿಟ್ಟಿಗೆ ಯಾಕ್ರಿ ಅಪ್ಪ ನನಗ ಹಿಂಗಂತೀರಿ, ಏ ಯಾಕ್ರಿ ಅಪ್ಪ ನನಗ ಹಿಂಗಂತೀರಿ, ಏ ಗೋರಿ ಹೋಗುವ ಕಾಲ ಸರಿಯಟ ಬಂದಾದ ನನಗೆಲ್ಲಿ ಧ್ಯಾನ ಬರಬೇಕರಿ, ನನಗೆಲ್ಲಿ ಧ್ಯಾನ ಬರಬೇಕರಿ, ಹೆಚ್ಚಿಗೆ ಮಾತಾಡಬೇಡ ಹೇಳಷ್ಟ ಮಾಡಂತ ಮನಿ ಕಾಡೆ ಮರಳಿ ಕಲ್ಚಾರಿ, ಹೆಚ್ಚಿಗೆ ಮಾತಾಡಬೇಡ ಹೇಳಷ್ಟ ಮಾಡಂತ ಮನಿ ಕಾಡೆ ಮರಳಿ ಕಲ್ಚಾರಿ. ಆನಂದ ಕಣ್ಣೀರ ಕಡಲಾರಿ, ಧನ್ಯನಾದನೋ ನನ್ನಪ್ಪ ಎಂದು ಆನಂದ ಕಣ್ಣೀರ ಕಡಲಾರಿ. ಯಾವಾಗ ಅಪ್ಪ ಅವ್ರ ಮಾತು ಕೇಳಿ ಮುದುಕಿ ಖುಷಿಗೆ ತಗೊಂಡು ಮನೆಗೆ ಬಂತು. ಮನೆಗೆ ಬಂದಲ್ಪ ಆಯಿ, ಮನೆಗೆ ಬಂದು ಖುಷಿಗೆ ಹಾಕಿದ್ರು. ಹೌದು, ಕೂಸು ಆರಾಮಾಗಿ ನಿದ್ದೆ ಮಾಡ್ತು. ಆದ್ರ ರಾತ್ರಿ ಭಾರ ಆಗತ್ತಿದ್ದ ಟೈಮ್ ಅವಾಗ ಕೂಸು ಎದ್ದು ಅಳ್ಳಕತ್ತು. ಹೌದು ಹೌದು, ಕೂಸ ಅಳ್ಳಕತ್ತು. ಅಳ್ಳಕತ್ತನ ತಾಯಿ ತಿಳ್ಕೊಂಡ್ಳು. ಏನತ್ತ? ಬಹುಶಃ ನನ್ನಪ್ಪ ತ್ರಿಮೂರ್ತಿ ಅಪ್ಪ ನನಗೆ ಹಿಂಗ್ ಹೇಳಿದ್ನಲ್ಲ, ಹೌದು, ಒಂದು ವೇಳೆ ಕೂಸ ಹತ್ರ ಹೌದು, ಎದಿಗಚ್ಚಿ ಹಾಲು ಕುಡಿಸವ ಅಂತ ಹೇಳಿದ ಅದನ್ನ ನೋಡ್ಬೇಕ ತಿಳ್ಕೊಂಡು ಹೌದು, ಆ ಖುಷಿಗೆ ಹಚ್ಚಿ ಆ ಖುಷಿಗೆ ಎತ್ಕೊಂಡು ಹೌದು, ಎದಿಗೆ ಹಚ್ಚಿ ಹಾಲು ಕುಡಿಸಿದ್ರ ಹಾ, ಆ ಖುಷಿನ ಬಾಯಿ ಒಳಗ ಹಾಲು ಬಿದ್ದು ಅಂತೇಳಿ ನಮಗ್ ಗೋಳಸಾರ ಕಮಿಟಿ ಅವರೆಲ್ಲ ಇದನ್ನ ವಿಸ್ತಾರವಾಗಿ ತಿಳಿಸಿದ್ರು. ಹೌದು ಹೌದಿಪ್ಪ. ಬಹಳ ದಿನ ಮಾತಲ್ಲದು. ಹಾ, ಇದು ಬರೇ 33 ವರ್ಷದ ಹಿಂದಿನ ಮಾತು. ಹಿಂದಿನ ಮಾತು, 33 ವರ್ಷದ ಹಿಂದಿನ ಮಾತು. ಯಾರು ನಂಬ್ತೀರೇನು? ಯಾರು ನಂಬ್ತೀರಿ? 60 ವರ್ಷದ ಮುದುಕಿ ಹಾಲು ಹೆಂಗ್ ಬರ್ತಾವ್ರಿ, ಹಂಗ್ಯಾಂಗ ಎಲ್ಲ ಸುಳ್ಳು ಹೇಳ್ತೇನೆ ಪ್ರಕಾಶ್ ಆತಾರ. ಹೌದು,
ಆದ್ರೂ ನಂಬಬೇಕು. ಹಾ ಹಾ ನಂಬಬೇಕಪ್ಪ. ಯಾಕೆ ನಂಬಬೇಕಂದ್ರ ಯಾಕ್ರಿಪ್ಪ? ಬಸವಣ್ಣ ಪ್ರಮಾಣ ಕೊಡ್ತಾನೆ ಇದಕ್ಕೆ. ಏನಂತ? ಶರಣರಲ್ಲಿ ಎಂತ ತಾಕತ್ ಇರ್ತದನ್ನು ಬಸವಣ್ಣ ಪ್ರಮಾಣ ಕೊಡ್ತಾನೆ. ಹೌದು ಹೌದು. ಶರಣರು ಒಲಕು ಹಾ ಅಂದ್ರ ನಮ್ಮ ಭಾವ ಕಲಿಬೇಕ್ರಿ ಶರಣರು. ಹೌದು ಹೌದಿಪ್ಪ. ನಾವು ಬಂದು ದೇವರಿಗೆ ಮಠ ಮಂದಿರ ಬರ್ತೇವಲ್ಲ, ಹಾ ನಮ್ಮ ಭಾವಕ್ಕೆ ಶರಣರು ಒಲಿಬೇಕು. ಒಲವು ಹೃದಯ ತುಂಬಿ ಆಶೀರ್ವಾದ ಮಾಡ್ಬೇಕು. ಹೌದು ಹೌದಿಪ್ಪ. ಈ ಜನ ಎಂತದ್ ನಂಬಲ್ಲ ತಿಳ್ಕೊಂಡ ಆಗಿನ ಕಾಲಕ್ಕೆ ಬಸವಣ್ಣ ಒಂದ್ ಮಾತು ಹೇಳ್ತಾನ. ಏನ್ ಹೇಳ್ತಾನ ಬಸವಣ್ಣವ್ರ ಮಾತ? ನೀನ್ ಒಲಿದರೆ ಕೊರಡು ಕೊನರುವುದಯ್ಯ ಕೊನರುವುದಯ್ಯ. ಹೌದೌದು. ನೀನ್ ಒಲಿದರೆ ಬರಡು ಹೈನಾಗುವುದಯ್ಯ. ನೀನ್ ಒಲಿದರೆ ವಿಷವು ಅಮೃತವಯ್ಯ. ಹೌದೌದು. ನೀನ್ ಒಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರ್ಬೋದು ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ ಬಸವಣ್ಣ ಹೇಳ್ತಾನ. ಹಾ. ಒಂದು ವೇಳೆ ಗುರು ಮನಸ್ಸು ಮಾಡಿ ಒಲದ ಅಂದ್ರ, ಹೌದು. ಒಂದು ವೇಳೆ ನಮಗ ದೇವರು ಒಲದ ಅಂದ್ರ ಹಾ ಒಣಗಿ ಹೋಗಿರುವಂತ ಕೊಟ್ಟ ಚಿಗಿತದ ಅಂತೇಳಿ ಬಸವಣ್ಣ ಅವ್ರು ಹೇಳ್ತಾರೆ. ಹೇಳ್ತಾರಪ್ಪ. ಚಿಗಿತದಿಲ್ರಿ? ಹಾ ಹಾ ಚಿಗಿತದಿಲ್ರಿ? ಸಿಗಿತಾವ. ಯಲ್ಲಾಪ್ ಮಹಾರಾಜ ಹಾ ಮಿರ್ಗಿ ಊರ ಹೌದು. ಸನ್ಯಾಸಿಯಾಗಿ ಲಕ್ಷಣಕ್ಕೆ ಹೋದ. ಹೊಳ್ಳಿ ಭಾಷಿಗೆ ಬಂದ. ಭಾಷಿಗೆ ಒಳಗ್ ಕಾಡ್ಲಕತ್ರು. ಹೌದು. ಕರ್ಜಿಗಿಗೆ ಬಂದ. ಕರ್ಜಿಗೆ ಒಳಗ್ ಕಾಡ್ಲಕತ್ರು. ಹಾ ಇಲ್ಲಿದಿಂದ ಹೋಗತ್ತೇಳಿ ಖಾಜಾ ಹೇಳಿದ. ಹಾ ಭೀಮಾ ಕೃಷ್ಣ ನದಿ ದಾಟತ್ತೇಳಿಂದಾಗ ಹೋಗಿ ಯಲ್ಲಾಪ್ ಮಹಾರಾಜ ನಡ್ಕೋತ್ ಹೋದ. ರಾಯಬಾಗ ತಾಲೂಕು ಮುಗಳಕ್ ಹೋದ. ಎಲ್ಲಿ ಹೊತ್ತು ಹೊಡತು ಅಲ್ಲಿ ವಸ್ತಿ ಮಾಡ್ದ. ಅಲ್ಲಿ ಒಂದು ಹೌದು. ಒಣಗಿದ ಬನ್ನಿ ಗಿಡ ಇತ್ತು. ಹೌದೌದು. ಆ ಒಣಗಿದ ಬನ್ನಿ ಗಿಡ ಇತ್ತು. ಯಾವಾಗ ಯಲ್ಲಾಪ್ ಮಹಾರಾಜರು ಹೋಗಿ ಸ್ಮಶಾನ ಭೂಮಿ ಒಳಗ ಮಠ ಮಾಡಿದ್ರು, ಹಾ. ಒಣಗಿ ಹೋಗಿರುವಂತ ಗಿಡ ಚಿಗುತ್ತು ಬತ್ತು. ಅದಕ್ಕೆ ಏನಂದ್ರಿ? ಅದಕ್ಕೆ ಮುಗಳ ಕೋಡ. ಮುಗುಳು ಚಿಗುತ್ತು ಬಂದಿದ್ದಕ್ಕೆ ಮುಗಳ ಕೋಡ. ಮುಗುಳು ಕೋಡ ಅಂತ ಕೈಲಾಸ ಮಂದಿರ. ಹೌದೌದು. ಅದಕ್ಕ ಬಸವಣ್ಣ ಏನ್ ಹೇಳ್ತಾನ? ಹಾ. ನೀನ್ ಒಲಿದರೆ ಕೊರಡು ಕೊನರುವುದಯ್ಯ. ಹೌದು. ಇಲ್ಲಿ ಏನಾಗ್ಯದ ನಾದದೊಳಗ ಹಾ. ತ್ರಿಮೂರ್ತಿ ಅಪ್ಪ ಅವರು ಅಂತಃಕರಣ ಶುದ್ಧ ಭಾವದಿಂದ ಹೌದು. ಆ ಮುದುಕಿಗೆ ಆಶೀರ್ವಾದ ಮಾಡ್ಯಾರ. ಮುದುಕಿಗೆ ಹಾಲು ಬರ್ಲಾರ್ದ ಏನ್ ಮಾಡ್ತಾವ್ರಿ? ಹೌದೌದಿಪ್ಪ. ಆ ಅಜ್ಜಿ ಹಾಲು ಕುಡಿದು ಬದುಕಿರುವಂತ ಅವ ಹೆಂಗಿರ್ಬೇಕಂದ್ರಿ? ಈಗ ಹ್ಯಾಂಗಂತೆ ಮನುಷ್ಯ? ಈಗ ಹಾರೇನ್ ಇಲ್ಲಂದಿರಿ ಅವ್ರು. ಅದರ ಈಗ ಇರ್ಬೋದೇನ್ ಇಲ್ಲತ್ತೀರ? ಈಗ ಸದ್ಯ ತಲಾಟಿ ನೌಕರಿ ಮಾಡ್ತಾರೆ. ಎಲ್ಲಿ ಮಾಡ್ತಾರಿಪ್ಪ? ಅವ್ರ ವಯಸ್ಸು ಎಷ್ಟದು ಗೊತ್ತದೇನ್ರಿ? ಹಾ ನಮಗ 36-37 ವರ್ಷ ವಯಸ್ಸು. ಹೌದು. ಅವ್ರಿಗೆ ಈಗ ಬರೇ 33 ವಯಸ್ಸು. ಹೌದೌದು. ನೀವ್ ಎಂದರೆ ಹಳಿ ಕಾಲದ ಕತಿ ಹೇಳ್ತಾನೆ. ಅವ್ರು ಯಾರ್ರೀ ಅಂತ ನೀವು ಹತ್ತಿದ್ರಿ ಅಂದ್ರ, ಹಾ ನನ್ ಜೋಡಿ ಫೋಟೋ ತಕೊಂಡಾರ್ರಿ. ಹೌದೌದು. ಅಜ್ಜಿ ಹಾಲು ಕೊಡೋದು ಬದುಕಿದ ಮನುಷ್ಯ. ಅಜ್ಜಿ ಹಾಲು ಕೊಡೋದು ಬದುಕಿದಂತವ್ರು. ಹೌದು. ಅವ್ರು ಎಲ್ಲಿ ಸದ್ಯ ನೌಕರಿ ಮಾಡ್ತಾರ ಅಂತ ಕೇಳಿದ್ರೆ ಇದೇ ಶಿಂದಗಿ ತಾಲೂಕ ಮೋಟಿಗೆ ಒಳಗ ನೌಕರಿ ಮಾಡ್ತಾರೆ. ಹೌದು. ಈಗ ಸದ್ ಹೋದ್ರ ಅವ್ರ ಮನಿಗ್ ಹೋಗಿ ಕರ್ಕೊಂಡು ನನ್ನ ಮ್ಯಾಲ ಪದ ಹಾಗೆ ತಿಳ್ಕೊಂಡು ತುಂಬ ಹೃದಯದಿಂದ ನಮಗ ಹೌದೌದು. ಹರಿಸ್ತಾರ. ಹೌದು. ಹ್ಯಾಂಗ ಆ ಅಜ್ಜಿ ಹಾಲು ಕುಡಿದು ಗುರುವಿನ ಆಶೀರ್ವಾದದಿಂದ ಹ್ಯಾಂಗ ಬದುಕದರು ಅನ್ನುವಂಥದ್ದು ಕೊನೆ ನುಡಿ ಒಳಗ. ಹಾ ಮುಕ್ತಾಯ. ಏ ಗುರುವಿನ ದಯದಿಂದ ಬೆಳೆದ ಮಾರುತಿ ಸದ್ಯ ತಲಟಿ ನೌಕರಿ ಮಾಡ್ತಾರರಿ. ಸದ್ಯ ತಲಟಿ ನೌಕರಿ ಮಾಡ್ತಾರರಿ. ಸತ್ಯನಾದ ಕಟ್ಟಿ ಸೋಡಿ ಹಾಡಿ ದೈವ ದೇವರ ಮುಂದ ಇಟ್ಟೇವರಿ. ನಾವು ದೈವ ದೇವರ ಮುಂದ ಇಟ್ಟೇವರಿ. ಹೀಗೆ ಮಾಣಿಕ ಮಾಡಿದ ಕವನ ಪ್ರಕಾಶ ಸದರಾಗ ಹಾಡ್ಯಾನರಿ. ಹೀಗೆ ಮಾಣಿಕ ಮಾಡಿದ ಕವನ ಪ್ರಕಾಶ ಸದರಾಗ ಹಾಡ್ಯಾನರಿ. ಪ್ರಕಾಶ